ನಮಸ್ಕಾರ ಬಂದವರೇ, ನಾನು ಭೂಮಾಪನದ ವಿಷಯದ ಬಗ್ಗೆ ತಿಳಿಸ್ತಾ ಶಂಕು ಮತ್ತು ಸರಪಳಿ ವಿಧಾನದಿಂದ ಅಳತೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಉಪಕರಣಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಈಗಾಗಲೇ ಶಂಕು ಸರಪಳಿ ಮೊಳೆಗಳ ಬಗ್ಗೆ ತಾವು ಕಳೆದ ಸಂಚಿಕೆಯಲ್ಲಿ ನೋಡಿರ್ತೀರಿ. ಇವತ್ತಿನ ದಿವಸ ನಾನು ಬಾವುಟದ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವುದೇ ಒಂದು ಭೂಪ್ರದೇಶವನ್ನ ನಿಖರವಾಗಿ ಅಳತೆ ಮಾಡುವಾಗ ಗುರುತುಗಳಾಗಿ ಈ ತರ ಬಾವುಟಗಳನ್ನ ಬಳಸಲಾಗ್ತದೆ. ಆಯಾ ಪ್ರದೇಶದ ಅಳತೆಗೆ ಮತ್ತು ಉದ್ದೇಶಕ್ಕೆ ತಕ್ಕಂತೆ ಬಟ್ಟೆಯ ಬಣ್ಣವನ್ನ ಆಯ್ಕೆ ಮಾಡಲಾಗ್ತದೆ. ಸೊ ಬಾವುಟ ಅಂತಂದ್ರೆ ಇದು ಒಂದು ಮರದ ಕಡ್ಡಿ ಅಥವಾ ರಾಡ್ ಅಥವಾ ಪೈಪ್ ಆಗಿರುತ್ತೆ. ಇದರ ಮೇಲ್ಭಾಗದಲ್ಲಿ ಅಗತ್ಯತೆಗೆ ಅನುಗುಣವಾಗಿ ಬಟ್ಟೆಯಿಂದ ಕಟ್ಟಿರಲಾಗುತ್ತೆ. ಕೆಂಪು, ಹಸಿರು ಅಥವಾ ಬಿಳಿ ಅಥವಾ ಎಲ್ಲೋ ಅಗತ್ಯ ತಕ್ಕಂತೆ ಬಣ್ಣವನ್ನ ಬಳಸಲಾಗ್ತದೆ. ಅಳತೆ ಸಂದರ್ಭದಲ್ಲಿ ಈ ಜಮೀನು ಏನಿದೆ, ಇದು ಒಂದು ಜಮೀನು ಅಂತಂದ್ರೆ ಈ ಒಂದು ಗಡಿ ಬಿಂದುವಿಂದ ಈ ಗಡಿ ಬಿಂದುವಿಗೆ ಒಂದು ಲಾಂಬಿಯನ್ನು ಕಟ್ಟಲಾಗ್ತದೆ. ಈ ಲಾಂಬಿ ಬಹಳ ಉದ್ದ ಆಗಿರೋದ್ರಿಂದ ಈ ಬಿಂದುವಿನಿಂದ ಶಂಕುವಿನ ಮೂಲಕ ಇದನ್ನ ವೀಕ್ಷಣೆ ಮಾಡಬೇಕು ಅಂತಂದ್ರೆ ಈ ಪ್ರದೇಶದಲ್ಲಿ ಬಾವುಟವನ್ನ ನೆಡಲಾಗ್ತದೆ. ನಂತರ ಈ ಬಾವುಟ ಗೊತ್ತಾದ ನಂತರ ಈ ವೃದ್ಧಿ ಮೂಲಕ ಈ ಬಿಂದುವನ್ನು ಗುರುತಿಸಬೇಕು ಅಂತಂದ್ರೆ ಇಲ್ಲಿ ಒಂದು ಬಾವುಟ ಕಟ್ಟಬೇಕು, ಇಲ್ಲಿ ಒಂದು ಬಾವುಟ ಕಟ್ಟಿಬಿಟ್ಟು ಮಧ್ಯೆ ಲಾಂಬಿ ರೇಖೆ ಮಧ್ಯೆ ಓಡಾಡಿದಾಗ ಈ ಬಿಂದುವಿನಿಂದ ಇಲ್ಲಿ ಬಾವುಟ ಕಟ್ಟಿದಾಗ ನಾವು ಒಂದು ಲಂಬಕೋನವನ್ನ ರಚಿಸಿ ಅಳತೆಯನ್ನ ಮಾಡಬಹುದಾಗಿದೆ. ಮರ ಗಿಡಗಳ ಹಸಿರಿರ್ತಕ್ಕಂಥ ಸಂದರ್ಭದಲ್ಲಿ ಕೆಂಪು ಅಥವಾ ಬಿಳಿ ಬಣ್ಣದ ಬಾವುಟಗಳು ಸೂಕ್ತವಾಗಿರ್ತವೆ. ಬಾವುಟಗಳಿಗೆ ನಿರ್ದಿಷ್ಟ ಅಳತೆ ಏನಿರೋದಿಲ್ಲ. ತಮ್ಮ ಅಗತ್ಯ ತಕ್ಕಂತೆ ಕೋಲು ಅಥವಾ ರಾಡ್ ಅಥವಾ ಪೈಪ್ಗಳನ್ನ ಬಳಸಲಾಗ್ತದೆ. ದೂರದಲ್ಲಿರ್ತಕ್ಕಂಥ ಭೂಮಿಯ ಮೇಲಿನ ಬಿಂದುವನ್ನು ಶಂಕುವಿನ ಸಹಾಯದಿಂದ ವೀಕ್ಷಿಸಿ ಗುರುತಿಸಲು ಸಾಮಾನ್ಯವಾಗಿ ಈ ಬಾವುಟವನ್ನ ಬಳಸಲಾಗ್ತದೆ. ಸಾಮಾನ್ಯವಾಗಿ ಕೆಂಪು ಬಣ್ಣದ ಬಾವುಟವನ್ನ ಬಳಸೋದನ್ನ ತಾವು ಕಾಣಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಭೂಮಾಪನ ವಿಷಯದ ಬಗ್ಗೆ ತಿಳಿಸಿಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.